ಒಡೆದ ಪೈಪ್ಲೈನ್ ವಾಲ್ನಿಂದ ನಿರಂತರವಾಗಿ ನೀರು ಹರಿದು ಸೊಳ್ಳೆಗಳ ತಾಣವಾಗಿದ್ದು ರಸ್ತೆಯಲ್ಲಿ ಜನರು ಓಡಾಡಲು ತೊಂದರೆಯಾಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ 8 ತಿಂಗಳಿನಿಂದ ಇರುವ ಸಮಸ್ಯೆ ಬಗೆಹರಿಸಲು ಮುಂದಾಗಿಲ್ಲ. ಅಶುಚಿತ್ವದಿಂದಾಗಿ ಅನಾರೋಗ್ಯ ಪೀಡಿತರಾಗುವ ಭಯದಲ್ಲಿ ಜನರಿದ್ದಾರೆ. ಈ ಸಮಸ್ಯೆ ಕಂಡುಬರುತ್ತಿರುವುದು ಮಂಡ್ಯ ನಗರದ 3ನೇ ವಾರ್ಡಿನ ಬಿಡಿ ಕಾಲೋನಿಯಲ್ಲಿ. ಕುಡಿಯುವ ನೀರಿನ ಪೈಪ್ಲೈನ್ ವಾಲ್ನಿಂದ 8 ತಿಂಗಳಿನಿಂದ ನೀರು ಹರಿಯುತ್ತಿದ್ದರೂ ಯಾವುದೇ ಅಧಿಕಾರಿಗಳು ಸರಿಪಡಿಸಲು ಮುಂದಾಗಿಲ್ಲ. ಅಲ್ಲಿನ ನಿವಾಸಿಗಳ ಗೋಳು ಹೇಳತೀರದಾಗಿದೆ. ಮಂಡ್ಯ ನಗರ ನೀರು ಸರಬರಾಜು ಮಂಡಳಿಯವರ ನಿರ್ಲಕ್ಷ್ಯದಿಂದಾಗಿ ಅಶುದ್ಧ ನೀರನ್ನು ಬಿಡಿ ಕಾಲೋನಿ ನಿವಾಸಿಗಳಿಗೆ ಕುಡಿಸುವುದರ ಮೂಲಕ ಅವರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದೆ. ಪೈಪ್ಲೈನ್ ವಾಲ್ ಒಡೆದಿರುವ ಜಾಗವು ದೊಡ್ಡ ಮಟ್ಟದ ಗುಂಡಿಯಾಗಿದ್ದು ಆ ಗುಂಡಿಯಲ್ಲಿ ಅಶುದ್ಧ ನೀರು ತುಂಬಿ ಸುತ್ತಮುತ್ತ ಹರಿದಾಡುತ್ತಿದೆ. ಈ ಬಗ್ಗೆ ಸ್ಥಳೀಯ ನಗರಸಭೆ ಸದಸ್ಯರ ಗಮನಕ್ಕೆ ತಂದಿದ್ದರೂ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯ ನಿವಾಸಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸರ್, ಇದು 1 ವರ್ಷದಿಂದ ನೀರು ರಸ್ತೆನೂ ಇಲ್ಲ, ಚರಂಡಿನೂ ಎಲ್ಲ ಇದಾಗ್ಬಿಟ್ಟೈತೆ. ನಾವು ಹೇಳಿ ಈ ಕಾರ್ಪೊರೇಟರ್ ಜಾಕೀರ್ ಹುಸೇನ್ಗೆ ಹೇಳಿ ಬೇಜಾರಾಗ್ಬಿಟ್ಟಿದ್ದೀವಿ. 1 ವರ್ಷದಿಂದ ಸದಾಯ್ತಾ ಇದನ್ನು ಹಾಕ್ತೀನಿ, ರೋಡ್ ಅರ್ಧಂಬರ್ಧ ಕೆಲಸ ಆಗ್ಬಿಟ್ಟು ಮೋರಿ ಮಾಡಿಬಿಟ್ಟು ಹೊಂಟೋಗ್ಬಿಟ್ಟಿರೋದು. ಎಷ್ಟು ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ. ಆಮೇಲೆ ಫೋನ್ ಮಾಡಿದ್ರೆ ಹೇಳ್ತೀನಿ 1 ವಾರದಲ್ಲಿ ಮಾಡ್ತೀನಿ, 20 ದಿವಸದಲ್ಲಿ ಮಾಡ್ತೀನಿ, ಎಲ್ಲ ಅದೇ ಹೇಳೋದು. ಫುಲ್ ಕಷ್ಟ ಆಗ್ಬಿಟ್ಟಿದೆ. ಮಕ್ಕಳೆಲ್ಲ ಬರೋಕ್ಕೆ ಹೋಗೋಕ್ಕೆ ಜಾಗ ಇಲ್ಲ. ಇಲ್ಲಿ ಎಲ್ಲ ಕಡೆಯಿಂದನೂ ಎಲ್ಲ ಚರಂಡಿನ ನೀರೆಲ್ಲ ಬರ್ತಾಯಿದೆ. ಸೊಳ್ಳೆ ಕಾಟ ಎಲ್ಲ, ಮಕ್ಕಳು ಎಲ್ಲ ಜಾರು ಎಲ್ಲ ಬಿತ್ತವ್ರೆ ಮೋರಿ ಒಳಗಡೆ. ಎಲ್ಲ ಗಾಡಿ ಹೋಗೋಕ್ಕೆ ಜಾಗ ಇಲ್ಲ, ಬರೋಕ್ಕೆ ಜಾಗ ಇಲ್ಲ. ನಾವು 1 ವರ್ಷದಿಂದ ಹೇಳಿ ಯಾರು ಬರೋದೇ ತಿರ್ಗೋದು ನೋಡೋದೇ ಇಲ್ಲ ಇಲ್ಲಿ ಬಂದು. ಎಷ್ಟು ಹೇಳಿದ್ವು. ಅದಕ್ಕೆ ನಮ್ಮ ನಗರಸಭೆಗೆ ಹೋಗಿ ಕಂಪ್ಲೇಂಟ್ ಕೊಡೋವ ಅಂದರೆ ಅವ್ರು ಹೇಳ್ತಾನೆ ಅಲ್ಲೇ ಹೋಗಿ ಕೇಳಿ, ಏನಿಲ್ಲ ನಾನು ಹೇಳಿದ್ದೀನಿ, ಅವ್ರು ಮಾಡಬೇಕು ಎಲ್ಲ ಕೆಲಸಗಳು, ನಾನು 20 ದಿವಸದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ದ. ತಿರ್ಗಾ ಅಷ್ಟೇ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಜಾಸ್ತಿ. ನಾವು ಹೇಳಿ ಅಧಿಕಾರಿಗಳು ಯಾರು ಭೇಟಿ ನೀಡಿಲ್ವ? ಇಲ್ಲಿ ಅಧಿಕಾರಿಗಳು ಯಾರು ಭೇಟಿ ನೀಡಲ್ಲ ಸರ್. ಈ ಬೀದಿಲೇ ಬರೋದಿಲ್ಲ, ಬರೀ ಆ ಕಡೆ ಹೋಯ್ತಾರೆ ಅಷ್ಟೇ. ನಾವು ಈ ಬೀದಿಗೆ ಕರ್ಕೊಂಡು ಬರಲ್ಲ, ಬೀದಿಯಿಂದ ಕರ್ಕೊಂಡು ಹೋಗ್ತಾರೆ, ಪಕ್ಕದ ಬರ್ತಾರೆ. ಇಲ್ಲಿಂದ ಚರಂಡಿಯಿಂದ ಅದೇ ನೀರು ನಿಲ್ಲಿಸ್ತಾರೆ, ಅದೇ ನೀರು ಪುನಃ ಆನ್ ಮಾಡ್ತಾರೆ, ಅದೇ ನೀರು ಒಳಗಡೆ ಹೋಗಿ ಪುನಃ ವಾಪಸ್ ಎಲ್ಲ ಬರ್ತಾ ಇದೆ. ಚರಂಡಿ ನೀರು ವಾಸನೆ, ಇಲ್ಲೆಲ್ಲ ನಿಮಗೆ ಸೊಳ್ಳೆಗಳು ಜಾಸ್ತಿ, ವಾಸನೆ. ಕೂಡಲೇ ಮಂಡ್ಯ ನಗರ ನೀರು ಸರಬರಾಜು ಮಂಡಳಿಯವರು ಇದಕ್ಕೆ ಶಾಶ್ವತ ಪರಿಹಾರವನ್ನು ಹುಡುಕುವುದರ ಮೂಲಕ ಬಿಡಿ ಕಾಲೋನಿ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಡಲಿ ಎಂದು ನಮ್ಮ ವಾಹಿನಿಯು ಒತ್ತಾಯಿಸುತ್ತದೆ.